Hello friends, I am N.R. Rajmohan, Assistant Professor, Government First Year College, Davangere. Today I am going to explain the important concept of the Income Tax Act, person. Person has been defined under Section 2, Subsection 31 of the Income Tax Act, 1961. ಸೊ ಪರ್ಸನ್ ಅಂದರೆ ಏನು, ಇದರಲ್ಲಿ ಯಾವ್ಯಾವ ಎಲಿಮೆಂಟ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದರಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಪರ್ಸನಲ್ಲಿ ಇಂಡಿವಿಜುವಲ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್. ಇಂಡಿವಿಜುವಲ್ ಅಂದರೆ ಯಾರು? ಆಲ್ ಆಫ್ ಅಸ್ ಆರ್ ಇಂಡಿವಿಜುವಲ್ಸ್, ಇಸ್ ಇಟ್? ಆಲ್ ಆಫ್ ಅಸ್ ಅಂದರೆ ಮೇಲ್, ಫಿಮೇಲ್. ನೋಡಿ ಇಲ್ಲಿದೆ, ಮೀನ್ಸ್ ಎ ಪರ್ಸನ್, i.e. ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಹೂ ಮೇ ಬಿ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಮೈನರ್ ಚೈಲ್ಡ್, ಮೈನರ್ ಆಗಿರ್ಬೋದು, ಮೇಜರ್ ಆಗಿರ್ಬೋದು, ಲುನಾಟಿಕ್ ಆಗಿರ್ಬೋದು. ಲುನಾಟಿಕ್ ಅಂದರೆ ಮೆಂಟಲಿ ಅನ್ಸೌಂಡ್, ಹಿ ಕೆನಾಟ್ ಟೇಕ್ ಎನಿ ರ್ಯಾಷನಲ್ ಜಡ್ಜ್ಮೆಂಟ್. ಈ ಒಂದು ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಈಸ್ ಅನ್ ಇಂಡಿವಿಜುವಲ್. ಅಂದರೆ ಅವನ ಪರವಾಗಿ ಬೇರೆಯವ್ರು ಕಟ್ತಾರೆ ಟ್ಯಾಕ್ಸ್. ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಇನ್ಕಮ್ ಮೋರ್ ದೆನ್ ದ ಮಿನಿಮಮ್ ಎಕ್ಸಂಪ್ಷನ್ ಲಿಮಿಟ್ಗೆ ಜಾಸ್ತಿ ಇದ್ದಾಗ ದೇ ಹ್ಯಾವ್ ಟು ಪೇ ನಾಟ್ ಡೈರೆಕ್ಟ್ಲಿ ಆನ್ ಬಿಹಾಫ್ ಆಫ್ ಅ ಲುನಾಟಿಕ್, ಸಮ್ ಅದರ್ ಪರ್ಸನ್ ಹೂ ಈಸ್ ಅಪಾಯಿಂಟೆಡ್ ಬೈ ದ ಕೋರ್ಟ್ ವಿಲ್ ಪೇ ದ ಟ್ಯಾಕ್ಸ್. ಸಿಮಿಲರ್ಲಿ ಮೈನರ್, ಕೆಲವೊಂದು ಏನಾಗುತ್ತೆ, ಪೇರೆಂಟ್ಸ್ ಇರಲ್ಲ, ಮೈನರ್ ಹೆಸರಲ್ಲಿ ಭಾಳ ಆಸ್ತಿ ಇರುತ್ತೆ. ಮೈನರ್ ಮೀನ್ಸ್ ಬಿಲೋ 18 years, he cannot pay the tax, but on behalf of minor, guardian will be there to look after all these activities, business, etc., etc. So guardian will pay the tax. ಅದೇ ರೀತಿ ಟ್ರಾನ್ಸ್ಜೆಂಡರ್ ಅಂತ ಅಂದರೆ ದಿ ಬಾಡಿ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ ಜೆಂಡರ್. ಮೇಲು ಫಿಮೇಲ್ ಆ ಥರ ಇರ್ತಾರೆ, ಬಾಡಿ ಬೇರೆ, ಜೆಂಡರ್ ಬೇರೆ, ಆ ಥರ ಇರುತ್ತೆ. ಸೊ ಆಸ್ ಪರ್ ದ ಆ್ಯಕ್ಟ್ ದೇ ಆರ್ ಆಲ್ಸೋ ಲಯಬಲ್ ಟು ಪೇ ದ ಟ್ಯಾಕ್ಸ್ ಇಫ್ ದೇರ್ ಇನ್ಕಮ್ ಇಸ್ ಮೋರ್ ದ್ಯಾನ್ ದ ಲಿಮಿಟ್. ಸೊ ಎರಡನೇದು HUF ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ದಿಸ್ ಈಸ್ ಎಕ್ಸಿಸ್ಟೆಡ್ ಓನ್ಲಿ ಇನ್ ದ ಹಿಂದೂ ಫ್ಯಾಮಿಲೀಸ್. ಏನಂಗಂದರೆ ಎ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಮೀನ್ಸ್ ಎ ಹಿಂದೂ ಫ್ಯಾಮಿಲಿ which consists of all persons lineally descended from a common ancestor. ನೋಡಿ ಇದು ಇಂಪಾರ್ಟೆಂಟ್. ಲೀನಿಯಲಿ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸಿಸ್ಟರ್ ಅಂದರೆ ಫ್ರಮ್ ಎ ಕಾಮನ್ ಆನ್ಸಿಸ್ಟರ್ ಫ್ರಮ್ ದ 3 ಜನರೇಷನ್. ನಾವೇನು ಹೇಳ್ತೀವಿ, ಗ್ರ್ಯಾಂಡ್ ಪೇರೆಂಟ್ಸು, ಚಿಲ್ಡ್ರನ್ನು. ಫಸ್ಟು ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸು, ಚಿಲ್ಡ್ರನ್. ಇದು ಲೀನಿಯಲಿ ಡಿಸೆಂಡೆಡ್ ಫ್ರಮ್ ಎ ಕಾಮನ್ ಆನ್ಸಿಸ್ಟರ್ including all male members, their wives, and including unmarried daughters. ಇಲ್ಲಿ ಬಿಟ್ಟು ಹೋಗಿದೆ ಅದು ವರ್ಡು, ಇನ್ಕ್ಲೂಡಿಂಗ್ ಅನ್ಮ್ಯಾರಿಡ್ ಡಾಟರ್ಸ್. ಅಂದರೆ ಡಾಟರ್ಸ್, ಹೆಣ್ಮಕ್ಳು ಅವರು ಮದುವೆ ಆಗಿಬಿಟ್ರೆ ದೇ ಕೆನಾಟ್ ಬಿ ದಿ ಮೆಂಬರ್ಸ್ ಆಫ್ ದ HUF. ಸೊ ಒನ್ಸ್ ದೇ ಗೆಟ್ ಮ್ಯಾರಿಡ್ ದೇ ಲೂಸಸ್ ದ ಸ್ಟೇಟಸ್ ಆಫ್ ದ ಮೆಂಬರ್ ಆಫ್ ದ HUF. ಸೊ ದಿಸ್ ಇಸ್ ಅಬೌಟ್ ದ HUF. ಇಲ್ಲಿ ಹಿಂದೂ ಆ್ಯಕ್ಟ್ ಪ್ರಕಾರ ಏನಾಗುತ್ತೆ, the senior most person of the HUF, normally called Karta pays the tax on behalf of all the members. Other members are called co-partners. They are also called members of the family ಅಂತ ಕರಿಬೋದು. So next ಏನಾಗಿದೆ, another important element is an association of persons or body of individuals. Association of persons ಅಂದರೆ this is a group or union of persons. Persons may be individuals and non-individuals. Non-individuals ಅಂದರೆ ಯಾರು? A partnership firm can be member of a AOP. Similarly, a company can be member of a AOP. ಅಂದರೆ ಇಂಡಿವಿಜುವಲ್ಸು, non-individuals can be member of the AOP and they can carry a business as they like. ಅದೇ ರೀತಿಯಾಗಿ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದರೆ ಇಟ್ ಈಸ್ ಆಲ್ಸೋ ಎ ಯೂನಿಯನ್, ಎ ಗ್ರೂಪ್, ಅಸೋಸಿಯೇಷನ್. But it consists of only individuals. Only individuals, may be male or female, minor or major, they can be a member of the BOI. But not a company, a partnership firm, ಅಂದರೆ non-individuals cannot be member of BOI. This is a major difference between AOP and BOI. So after this, the next is a company. Very, very important in the current scenario, because company tax is a very important source to the government. ಕಂಪನಿ ಅಂದರೆ ಏನು? ಕಂಪನಿ ಮೇ ಬಿ ಡಿಫೈನ್ಡ್ ಆ್ಯಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ನೋಡಿ ಇಲ್ಲಿ ಈಚ್ ಇಂಪಾರ್ಟೆಂಟ್ ಫೀಚರ್ ಈಸ್ ಗಿವನ್ ಹಿಯರ್. ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ನಾಟ್ ಅ ನ್ಯಾಚುರಲ್ ಪರ್ಸನ್. ಯು ನೋ ದಟ್ ಕಂಪನಿ ಡಸಂಟ್ ಹ್ಯಾವ್
ಬಾಡಿ ಆ್ಯಂಡ್ ಮೈಂಡ್, ದೇರ್ಫೋರ್ ಇಟ್ಸ್ ಆರ್ಟಿಫಿಷಿಯಲ್ ಪರ್ಸನ್. ಪರ್ಸನ್ ಅಂತ ಯಾಕೆ ಕರೀತಾರೆ ಕಂಪನಿಗೆ ಅಂದರೆ, ಪ್ರತಿಯೊಂದು ಕಂಪನಿಗೆ ಅದರದ್ದೇ ಆದಂಥ ಹೆಸರಿರುತ್ತೆ. ಲೈಕ್ ವಿ ಹ್ಯಾವ್ ಅವರ್ ಓನ್ ನೇಮ್ ಫಾರ್ ಐಡೆಂಟಿಫಿಕೇಷನ್. ಎ ಕಂಪನಿ ಹ್ಯಾಸ್ ಇಟ್ಸ್ ಓನ್ ನೇಮ್ and a company can enter into agreement or a contract like any other human being. Company can have its own assets and liabilities. Therefore, a company is not a natural person but an artificial person created by law. ಮತ್ತೇನಿದೆ, ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಇದೆ ನೋಡಿ. ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂದರೆ ಕಂಟಿನ್ಯೂಟಿ, ಲೈಫ್ ಆಫ್ ದ ಕಂಪನಿ ಈಸ್ ಫಾರ್ ಎವರ್. ಒನ್ ಕಾಮನ್ ಸೇಯಿಂಗ್ ಇಸ್ ದರ್, ಎನಿ ಮೆಂಬರ್ may come, any member may go, but company goes forever anta. Even though all the members or some of the members have been deceased, the life will continue. How? Their family members, their legal heir will become a members. Automatically they will be legal representative of the company. Therefore, perpetual succession, a common seal idde irutte, common capital contributed by all the shareholders. ಆಮೇಲೆ ಟ್ರಾನ್ಸ್ಫರಬಲ್ ಶೇರ್ಸ್ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಒನ್ ಪರ್ಸನ್ ಟು ಅದರ್ ಪರ್ಸನ್. ಕ್ಯಾರಿಂಗ್ ಎ ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂದರೆ ಏನು? ದೇರ್ ಲಯಬಿಲಿಟಿ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಫೀಚರ್. ಸೊ ಕಂಪನಿ ಈಸ್ ಆಲ್ಸೋ ಒನ್ ಆಫ್ ದ ಎಲಿಮೆಂಟ್ ಆಫ್ ಎ ಪರ್ಸನ್, ಎ ಟೈಪ್ ಆಫ್ ಪರ್ಸನ್. ನೆಕ್ಸ್ಟು ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್. A firm means a partnership firm which is defined under the Partnership Act 1932. ಇಲ್ಲಿ ಕಂಪನಿ ಆ್ಯಕ್ಟ್ ಯಾವುದು? 1956 ಆಗುತ್ತೆ. ಆರ್ ರೀಸೆಂಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇಸ್ ದ 2013. ಇಲ್ಲಾಂದರೆ ಫರ್ಮ್ ಅಂದರೆ 1932. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಇದರಲ್ಲೂ ಅನ್ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದೆ, ಬಟ್ ಮೆಜಾರಿಟಿ ಕೇಸಲ್ಲಿ ಯಾವ್ದು ಬರುತ್ತೆ? ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಹಿಯರ್ ಆಲ್ಸೋ ವಾಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದರೆ, partners' liability is limited to the capital contributed by them at the time of registration or running the business. Therefore, it is also one of the type of a person. Next is a local authority. ನೋಡಿ, ಲೋಕಲ್ ಅಥಾರಿಟಿಲಿ ಏನೇನಿರುತ್ತೆ? ಲೋಕಲ್ ಅಥಾರಿಟಿ ಇನ್ಕ್ಲೂಡ್ಸ್ ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತಿ, ಹಳ್ಳಿಗಳಲ್ಲಿ ಇರುತ್ತಲ್ಲ ಅದು. ಮುನ್ಸಿಪಾಲಿಟಿ ಅಂದರೆ ತಾಲೂಕಲ್ಲಿ ಬಂದರೆ ಮುನ್ಸಿಪಾಲಿಟಿ ಅಥವಾ ಮಂಡಲ್ ಪಂಚಾಯತು. ಈಗ ಡಿಸ್ಟ್ರಿಕ್ಕಲ್ಲಿ ಬಂದರೆ ಕಂಟೋನ್ಮೆಂಟ್ ಬೋರ್ಡ್ಸ್ ಅಂತ ಇರುತ್ತೆ, ಆಮೇಲೆ ಕಾರ್ಪೊರೇಷನ್ಸು, ಡಿಸ್ಟ್ರಿಕ್ಟ್ ಬೋರ್ಡ್ಸು. ಸೊ ದಿಸ್ ಈಸ್ ಆಲ್ಸೋ ಎ ಟೈಪ್ ಆಫ್ ಪರ್ಸನ್ ಆ್ಯಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಆ ಲೋಕಲ್ ಅಥಾರಿಟಿಗೆ ಇನ್ಕಮ್ ಬರ್ತಾ ಇದ್ದರೆ ರೆಸ್ಪಾನ್ಸಿಬಲ್ ಟು ಪೇ ದ ಟ್ಯಾಕ್ಸ್ ಲೈಕ್ ದಟ್. ಈಗ ನೆಕ್ಸ್ಟು ಆ್ಯನ್ ಆರ್ಟಿಫಿಷಿಯಲ್ ಆರ್ ಜ್ಯೂರಿಡಿಕಲ್ ಪರ್ಸನ್. ಇದರಲ್ಲಿ ಏನೇನು ಬರುತ್ತೆ ಅಂದರೆ, ಇನ್ಕ್ಲೂಡ್ಸ್ ಅನ್ ಐಡಲ್ ಅಂದರೆ ಮೂರ್ತಿ ಅಂತ ಕರಿತೀವಿ, ಡಯಟಿ ಅಂದರೆ ದೇವತೆ, ಓಕೆ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್. ನೋಡಿ, ಅಂದರೆ ಅವ್ರಿಗೆ ಇನ್ಕಮ್ ಬರ್ತಾ ಇತ್ತು ಅಂದರೆ ಏನು? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಇಟ್ ಈಸ್ ಎನಾಕ್ಟೆಡ್ ಇನ್ ದ ಪಾರ್ಲಿಮೆಂಟ್ ಆ್ಯಸ್ ಫರ್ ದ ಸ್ಪೆಷಲ್ ಆ್ಯಕ್ಟ್. ಹಾಗಾಗಿ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ಸೂಪರ್ವೈಸ್ಡ್ ಬೈ ದ ಪವರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಟ್. ಸೊ ದಿಸ್ ಇನ್ಕ್ಲೂಡ್ಸ್ ಅನ್ ಆರ್ಟಿಫಿಷಿಯಲ್ ಆರ್ ಜ್ಯೂರಿಡಿಕಲ್ ಪರ್ಸನ್ ಅಂತ. So these are the important elements of a person as per section 2 subsection 31. However, first individual ಬರುತ್ತೆ, ವೆರಿ ಇಂಪಾರ್ಟೆಂಟು. ಆಮೇಲೆ HUF, ಆಮೇಲೆ ಅಸೋಸಿಯೇಷನ್ ಪರ್ಸನ್ಸ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್, ಕಂಪನಿ, ಫರ್ಮ್, ಲೋಕಲ್ ಅಥಾರಿಟಿ, ಆಮೇಲೆ ಆರ್ಟಿಫಿಷಿಯಲ್ ಆರ್ ಜ್ಯೂರಿಡಿಕಲ್ ಪರ್ಸನ್. ನೋಡಿ, ಕೆಲವೊಂದು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಒಂದೇದು XYZ LLP. LLP ಅಂದರೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಫಾಲ್ಸ್ ಅಂಡರ್ ವಿಚ್ ಕೆಟಗರಿ ಅಂತ. ಇದರಲ್ಲಿ ಆಪ್ಷನ್ಸ್ ಏನಿದೆ? ಇಂಡಿವಿಜುವಲ್ ಇದು, ಪಾರ್ಟ್ನರ್ಶಿಪ್ ಫರ್ಮಾ, ಕಂಪನಿನ, AOPನ. ಸೊ ನಿಮ್ಮ ಪ್ರಕಾರ ಯಾವುದಿದು? ಇದು ಪಾರ್ಟ್ನರ್ಶಿಪ್ ಫರ್ಮ್, ಲಿಮಿಟೆಡ್ ಲಯಬಿಲಿಟಿ ಅಲ್ಲೇ ಇದೆ. ಹಾಗಾಗಿ ರೈಟ್ ಆನ್ಸರ್ ಇಸ್ B. ಅದೇ ರೀತಿ ಮುನ್ಸಿಪಾಲಿಟಿ ಆಫ್ ಡೆಲ್ಲಿ ಫಾಲ್ಸ್ ಅಂಡರ್ ವಿಚ್ ಕೆಟಗರಿ? ಯಾವುದಾದ್ರು ಆನ್ಸರ್ಸ್? ಆರ್ಟಿಫಿಷಿಯಲ್ ಜ್ಯೂರಿಡಿಕಲ್ ಪರ್ಸನ್, ಲೋಕಲ್ ಅಥಾರಿಟಿ, ಇಂಡಿವಿಜುವಲ್ಲು, AOP. ಯಾವುದು ರೈಟ್ ಆನ್ಸರ್? ಲೋಕಲ್ ಅಥಾರಿಟಿ. ಮುನ್ಸಿಪಾಲಿಟಿ ಆಗಲಿ, ಗ್ರಾಮ ಪಂಚಾಯತಿ, ಆಮೇಲೆ ಕಾರ್ಪೊರೇಷನ್ನು, ಕಂಟೋನ್ಮೆಂಟ್ ಬೋರ್ಡು, ಇವೆಲ್ಲ ಏನಾಗುತ್ತೆ? ಲೋಕಲ್ ಅಥಾರಿಟಿಲಿ ಬರುತ್ತೆ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಇಸ್ B. ನೆಕ್ಸ್ಟು, ಎ ಪರ್ಸನ್ ಬಿಕಮ್ಸ್ ಎ ಮೆಂಬರ್ ಆಫ್ HUF.
ಯಾವುದ್ರ ಮೂಲಕ? ಒಂದು ಕಾಂಟ್ರಾಕ್ಟ್ ಮೂಲಕ ಮೆಂಬರ್ ಆಗ್ತಾರಾ, ಅಗ್ರಿಮೆಂಟ್ ಮೂಲಕನ, ಪಾಪ್ಯುಲಾರಿಟಿನ, ಸ್ಟೇಟಸ್ ಅಂದರೆ ದರ್ ಇಸ್ ಅ ರೈಟ್ ಆನ್ಸರ್. ಹಿಂಗೆ ಅಂತೀರಿ, ಎ ಪರ್ಸನ್ ಬಿಕಮ್ಸ್ ಎ ಮೆಂಬರ್ ಆಫ್ HUF ಆ್ಯಸ್ ಸೂನ್ ಆಸ್ he or she borns in the family by status. ಅದಕ್ಕೇನಂತೀವಿ? ಸ್ಟೇಟಸ್. They are to be a member of the HUF. Therefore, status is the right answer. Next, in order to be assessed as HUF ಅಂತ ಅಸೆಸ್ ಆಗಬೇಕಂದ್ರೆ ದೇರ್ ಶುಡ್ ಬಿ ಏನಿರಬೇಕು? ಪಾರ್ಟ್ನರ್ಶಿಪ್ ಇರಬೇಕಾ, ಕೋ ಪಾರ್ಟ್ನರ್ಶಿಪ್ಪಾ ಅಥವಾ ಕೋ ಪಾರ್ಟ್ನರ್ಶಿಪ್, ಕೋ ಓನರ್ಶಿಪ್? ದ ರೈಟ್ ಆನ್ಸರ್ ಇಸ್ ಸಿ, ಕೋ ಪಾರ್ಟ್ನರ್ಶಿಪ್ ಇರಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಂದರೆ ಮೆಂಬರ್ ಆಫ್ HUFಗೂ ಕೋ ಪಾರ್ಟ್ನರ್ಶಿಪ್ಗೂ ಡಿಫ್ರೆನ್ಸ್ ಏನು ಅಂತ. ಕೋ ಪಾರ್ಟ್ನರ್ಶಿಪ್ ಅಂದರೆ ಕೋ ಪಾರ್ಟ್ನರ್ಸ್ ದೇ ಕ್ಯಾನ್ ಡಿಮಾಂಡ್ ದ ಪಾರ್ಟಿಷನ್ ಆಫ್ HUF, ವೆರಸ್ ಮೆಂಬರ್ಸ್ ಕೆನಾಟ್ ಡಿಮಾಂಡ್. ಮೆಂಬರ್ಸ್ ಇರ್ತಾರಲ್ಲ, ಎಕ್ಸಾಂಪಲ್ ದ ಮೇಲ್ ಸನ್ಸ್ ಇನ್ ದ HUF, ದೇರ್ ವೈಫ್ಸ್ ಇರ್ತಾರಲ್ಲ, ದೇರ್ ವೈಫ್ ಓನ್ಲಿ ಮೆಂಬರ್ ಆಫ್ ದ HUF. ದೇ ಡೋಂಟ್ ಹ್ಯಾವ್ ದಿ ರೈಟ್ ಟು ಡಿಮಾಂಡ್ ಪಾರ್ಟಿಷನ್. ಬಟ್ ಆ ವೈಫ್ ಇರ್ತಾರಲ್ಲ, ಅವ್ರ ಪೇರೆಂಟ್ಸಿಗೆ ಅವರು ದೇ ಹ್ಯಾವ್ ಈಕ್ವಲ್ ರೈಟ್. ಆಫ್ಟರ್ ದಿ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆಯಲ್ಲ, ಇದು HUF ಆ್ಯಕ್ಟ್ ಪ್ರಕಾರ, ದ ಫಿಮೇಲ್ ಈವನ್ ಆಫ್ಟರ್ ಮ್ಯಾರೇಜ್ ದೇರ್ ಪೇರೆಂಟ್ಸ್ ಪ್ರಾಪರ್ಟಿ ಇರುತ್ತಲ್ಲ, ಅಲ್ಲಿ ದೇ ಕ್ಯಾನ್ ಕ್ಲೈಮ್ ದೇರ್ ರೈಟ್ಸ್. ಬಟ್ ಇಲ್ಲಿ HUF ಏನಾಗುತ್ತೆ, ಮೇಲ್ ಮೆಂಬರ್ಸ್ ಆರ್ ದ ಕೋ ಪಾರ್ಟ್ನರ್ಸ್. ದಟ್ ಮೀನ್ಸ್ ವಾಟ್? ದೇ ಕ್ಯಾನ್ ಡಿಮಾಂಡ್ ದ ಪಾರ್ಟಿಷನ್. ಒಂದು ವೇಳೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಎನಿ ಟೈಮ್ ದೇ ಕ್ಯಾನ್ ಡಿಮಾಂಡ್ ದ ಪಾರ್ಟಿಷನ್. ದೇ ಕ್ಯಾನ್ ಕಮ್ ಔಟ್ ಫ್ರಮ್ ದ HUF ಸ್ಟೇಟಸ್. ದೇ ಮೇ ಹ್ಯಾವ್ ದೇರ್ ಓನ್ business. After that they ceases to be member of the or co-partner of the HUF. Therefore the right answer is C, co-partnership. Next is the last one is section ಯಾವುದು ಅಂತ. Section of the Income Tax Act 1961 defines the term person. ಇದರಲ್ಲಿ ರೈಟ್ ಆನ್ಸರ್ ಇಸ್ ಬಿ. ಅಂದರೆ ಸೆಕ್ಷನ್ 2 ಸಬ್ಸೆಕ್ಷನ್ 31 ಪ್ರಕಾರ ಈ ಟರ್ಮ್ ಇದೆಯಲ್ಲ, ಪರ್ಸನ್ ಅನ್ನೋದು ಡಿಫೈನ್ ಆಗಿದೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಕ್ವಶನ್. ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪರ್ಸನ್ ಅಂತ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸ್ಟೂಡೆಂಟ್ಸ್, ಈಗ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾಯಿದ್ದಾಗ ಏನಾಗುತ್ತೆ, ಸ್ವಲ್ಪ ಅದು ಕನೆಕ್ಷನ್ ಕಟ್ ಆಗೋದು, ಇಂಟರ್ನೆಟ್ ಪ್ರಾಬ್ಲಮ್ ಆಗೋದು ಇತ್ತು. ಒಂದು ವೇಳೆ ನಿಮಗೆ ಈ ಥರ ವಿಡಿಯೋ ರೆಕಾರ್ಡಿಂಗ್ ಇಷ್ಟ ಆದರೆ, so definitely I will continue, and for any doubts, clarification, you can ask me by phone, or you can come to the college for the contact classes. But ನೀವು ಇದನ್ನು ಅರ್ಥ ಮಾಡಿಕೊಂಡು again and again you can see this video. ನಿಮಗೆ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಅಟ್ ಯುವರ್ ಕನ್ವೀನಿಯಂಟ್ ಟೈಮ್, ಈಗ ಇಂಥದ್ದೇ ಟೈಮ್ ಅಂತಲ್ಲ, ನೀವು ಫ್ರೀ ಟೈಮ್ ಇದ್ದಾಗ ಇದನ್ನು ನೋಡಿ. ಇಲ್ಲಿ PPT ಇದೆ, PPTನ ನೋಡಿ ಅರ್ಥ ಮಾಡಿಕೊಂಡು ನೀವು ಕೇಳಿಸ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಇದನ್ನು ನಿಮಗೆ ಲೈಕ್ ಆದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.